ಸಂಕೇಶ್ವರ ಪಟ್ಟಣದ SBI ಬ್ಯಾಂಕ್ ಕಟ್ಟಡ ಹಾಗೂ ವಾಣಿಜ್ಯ ಇಲಾಖೆ ಕಟ್ಟಡಗಳಿಗೆ ಈ ಹೆಜ್ಜೆಯನ್ನು ಸುಮಾರು ವರ್ಷಗಳಿಂದಲೂ ಇದ್ದಿದ್ರೂ ಕೂಡ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೇ ಇರೋದು ದುರದೃಷ್ಟಕರ ಎಂದು ಸಂಕೇಶ್ವರ ಪಟ್ಟಣದ ಶುಕ್ರವಾರ ಸಂತೆಯ ದಿನ ಆಕಸ್ಮಿಕವಾಗಿ ಹೆಜ್ಜೆಯನ್ನು ಜನರನ್ನು ಅಟ್ಯಾಕ್ ಮಾಡಿವೆ. ಸುಮಾರು 100ಕ್ಕಿಂತ ಹೆಚ್ಚು ಜನರ ಮೇಲೆ ದಾಳಿ ಮಾಡಿವೆ. ಹಲವಾರು ಜನರು ಅಲ್ಲಿ ಇಲ್ಲಿ ಪಟ್ಟಣದ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ. ನಂತರ ಸಂಕೇಶ್ವರ ಪುರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಯಂತ್ರಗಳ ಮೂಲಕ ಹೊಗೆ ಹಾಕುವ ಮೂಲಕ ಹೆಜ್ಜೆಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ರಮೇಶ್ ತರ್ವಾರ್, RK22 ನ್ಯೂಸ್ ಕನ್ನಡ, ಸಂಕೇಶ್ವರ. ತಮ್ಮ ಹೆಸರು ಸರ? ಅಜಿತ್ ದುಂಡಪ್ಪ ನೆಸ್ರಿ, ಸುಭಾಷ್ ರೋಡ್, ಸಂಕೇಶ್ವರ. ಇದು ಜೇನು ಹುಳ ತಮ್ಗೆ ಕಡ್ದಾವ ಅಂದ್ರಲ್ರಿ, ಇದು ಯಾರು ಕಲ್ಲು ಹೊಡೆದು ಎಬ್ಸಿದ್ರು ಅಥವಾ ಅದೇನು ನನಗೆ ರೀಸನ್ ಗೊತ್ತಿಲ್ಲ. ನಾ ಕಾಯಿಪಲ್ಲೆ ತಗೊಂಡು APMC ಇಂದ ಕಾಯಿಪಲ್ಲೆ ತಗೊಂಡು ಬರ್ಲಿಕ್ಕತ್ತಿದ್ನಿ. ಹಿರಾ ಕೇಬಲ್ ಹತ್ರ ಆಫೀಸ್ ಹತ್ರ ಬರೋದಕ್ಕೆ ನನಗೊಂದು 1000 ಅಟ್ಯಾಕ್ ಮಾಡಿವ್ರೆಲ್ಲ. ಚಸ್ಮಾ, ಮೊಬೈಲ್ ಗೀಬಲ್, ಗಾಡಿ ಎಲ್ಲ ಅಲ್ಲೇ ಒಗದ್ನಿ. ಎಲ್ಲ ಹುಡ್ಕೋತ ನಾ ಒಳಗೆ ಸಂದ್ರಾಗ ಹೋದ್ನಿ. ಅಲ್ಲಿ ಯಾರು ನಂಗೆ ನೀರು ಸುರೂರಿ ಅಂದ್ರೆ ಯಾರು ನೀರು ಸುರಲಿಲ್ಲ. ಒಂದು ಖಾಲಿ ಚೀಲ ಕೊಟ್ಟರು, ಕಿಲ್ತನ್ ಚೀಲ ಮುಖಕ್ಕೆ ಹಾಕೊಂಡು ನಾ ಹಿಂಗೆಲ್ಲ ಇದನ್ನ ಮಾಡ್ಕೋತ ಬಂದ್ವಿ. ಬಟ್ ಅಟ್ರೋಗ ಎಲ್ಲ ಕಡ್ದಿದ್ದು. ಪ್ಯಾಟ್ಸನ್ ಆಫೀಸ್ನಾಗ ನಾ ಮ್ಯಾಗ ಒಬ್ರು ಯಾರೋ ಹೊಂಟಿದ್ರು, ಅವ್ರ ಹಿಂದೆ ಹತ್ತಿ ಹೋದಿನ. ಎಷ್ಟು ಜನ ಕಡ್ದಾವ್ರಿ? ಒಂದು ಭಾಳ ಜನ ಕಡ್ದವ್ರು. ನನಗೆ ಕಡಿಯಾಕತ್ತಾವ. ನಾ ಉಳ್ಕಿದ್ ಬಂದಿನ ಹೆಂಗೆ ನೋಡ್ಲಿಕ್ಕೆ ಸಿಕ್ಕಿದ್ರು ಸರ್. ನನಗೆ 1000 ಗಂಟೆ ಅಟ್ಯಾಕ್ ಮಾಡ್ಯಾವ್ರು. ಇದು ಎಲ್ರಿ ಯಾವ ಜಾಗ ರೀ ಇದು? ಇದು ಹಿರಾ ಕೇಬಲ್ ಹತ್ರ ಸ್ಟೇಟ್ ಬ್ಯಾಂಕ್ ಬಿಲ್ಡಿಂಗ್ ಮ್ಯಾಗ ಅದಾವ್ರಿ. ಹಬ್ಜೇನ್ ಅದಾವ. 3-4 ವರ್ಷದಿಂದ ಅದಾವ್ರಿ. ಸ್ಟೇಟ್ ಬ್ಯಾಂಕ್ ಕಟ್ಟಿದ? ಸ್ಟೇಟ್ ಬ್ಯಾಂಕ್ ಬಿಲ್ಡಿಂಗ್ ಕಟ್ಟೇವ. ಬಟ್ ಅಲ್ಲಿಂದ ಹೆಂಗೆ ಎದ್ದಾವ, ಯಾರು ಒಕ್ಕಲ್ ಒಗದಾರ, ಏನಾಗಿದೆ ರೀಸನ್ ನನಗೆ ಗೊತ್ತಿಲ್ಲ. ಇದಕ್ಕಿಂತ ಮೊದಲು ಯಾರಿಗೆ ಅವ್ರ ಬ್ಯಾಂಕ್ದವ್ರಿಗೆ ತಾವೇನು ಹೇಳಿದ್ರಿ ತೆರವುಗೊಳಿಸಿಲ್ಲ? ಯಾರು ಹೇಳಿಲ್ಲ ಸರ್. ಯಾರು ಕೇರ್ ಮಾಡೋ, ಯಾರಿಗಾರ ಹಿಂಗೆ ಇನ್ಸಿಡೆಂಟ್ ಆಗೋಣ ಹೇಳವ್ರಲ್ಲ, ಯಾರು ಹೇಳವ್ರು? ಆದ್ರೂ ಒಂದು 5-6 ಅವ್ರು ಕೇರ್ ತಗೋಬೇಕಾಗಿತ್ತಲ್ಲ. ಇಷ್ಟು ವರ್ಷದಿಂದ ಅಲ್ಲಿ ಅದಾವ. ಇನ್ಫ್ಯಾಕ್ಟ್ ಏನೋ ಅಲ್ಲಿ ಸಮಸ್ಯೆ ಆದ್ರೆ ಪಬ್ಲಿಕ್ಗೆ ಏನು ಹರೇಸ್ಮೆಂಟ್ ಆಗ್ಬೋದು, ಅವ್ರ ಜನ ಕೇರ್ ತಗೋಬೇಕಾಗ್ತದಲ್ಲ. ಅವ್ರು ಕೇರ್ ತಗೊಂಡಿಲ್ಲ. ಬಟ್ ಇವತ್ತು ಶುಕ್ರವಾರ ಬಜಾರ್ ಡೇ ಇರೋದ್ರಿಂದ 1000 ಜನ ಕಟ್ತಾವ್. ಈಗೇನು ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ? ಏನು ಅದ್ರ ಕೇರ್ ತಗೋಬೇಕತ್ತಾನ ಅವ್ರಿ. ಇಷ್ಟೆಲ್ಲ ಅಲ್ಲಿ ಪಬ್ಲಿಕ್ಕಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇಷ್ಟು ದೊಡ್ಡ ಜೇನು 5-6 ವರ್ಷದ ಜೇನು ಅದಾವು. ಅದ್ರ ಕೇರ್ ತಗೋಬೇಕೇನು ಬ್ಯಾಟ್ರ ಅವರು. ಸರ್, ಬಿಲ್ಡಿಂಗ್ ಓನರ್ ಯಾರಂದ್ರಿ? ಶಿವಾನಂದನ ಸಂಶುದ್ದಿ ಅವ್ರದ್ದು. ಅವ್ರದ್ದೇನ್ರಿ? ಅವ್ರದೇ ಬಿಲ್ಡಿಂಗು. ಅದು 5-6 ವರ್ಷದಿಂದ ಅಲ್ಲಿ ಜೇನು ಅದಾವನ್ನಾರ ಆಲ್ರೆಡಿ ಅದಾವನ. ಬಟ್ ಹಿಂಗೆ ಫ್ಯೂಚರ್ನಾಗ ಹಿಂಗೆ ಏನೋ ಸಮಸ್ಯೆ ಆದ್ರೆ ಅದು ಅವ್ರ ಕೇರ್ ತಗೋಬೇಕಾಗಿತ್ತು. ಇಲ್ಲ ಅವರು ಈಗ ನನಗೆ ಕಡಿದಿತ್ತು. ಈಗ ಸಪೋಸ್ ಅವ್ರಿಗೆ ಕಡಿತಿತ್ತು, ಅವ್ರಿಗೆ ಏನು ಮಾಡಕ್ಕೆ ಸಿಕ್ಕಿತ್ತು? ಸಾಯವ ಪುನರ್ ಬದುಕಿಗೆ ಬಂದೇನ 1000 ಗಂಟೆ ಎಟ್ ಎ ಟೈಮ್ ಅಟ್ಯಾಕ್ ಮಾಡ್ಯಾರ. ಎಲ್ಲ ಚಸ್ಮಾ, ಮೊಬೈಲು, ಎಲ್ಲ ಕಾಯಿಪಲ್ ಚೀಲ, ಗಾಡಿ ಎಲ್ಲ ಅಲ್ಲಿ ಚಲಿ ಮಾಡ್ಯಾರ. ನಾನು ಬಾಬು ಭೀಮಾ ತೇಲಿ ಕಣಗಳ ಅಂತ ಸಂಕೇಶ್ವರ ನಗರದಲ್ಲಿ ಇವತ್ತಿನ ದಿನ ಸಾಯಂಕಾಲ 4:30 ಗಂಟೆಗೆ ಸುಮಾರು 150 ಜನರಿಗೆ ತುಂಬ ಜೇನು ಕಚ್ಚಿದ್ದರಿಂದ ತುಂಬ ಜನರು ನೊಂದಾಡಿದ್ದಾರೆ. ವಾಣಿಜ್ಯ ತೆರಿಗೆ ಆಫೀಸಿನ ಮೇಲೆ ಇರುವಂಥ ಜೇನನ್ನು ತೆರಿಗೆಗೊಳಿಸಬೇಕು ಅಂತ ನಾನು ಇವತ್ತಿನ ಇಲ್ಲಿ ಸಂಕೇಶ್ವರ ನಗರದ ವತಿಯಿಂದ ಎಲ್ಲರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಗರಸಭೆ ಆಗಲಿ ಅಥವಾ ಸಂಕೇಶ್ವರ ನಗರದಂಥ ಯಾರು ಪ್ರತಿನಿಧಿಗಳಾಗಲಿ ಇದನ್ನು ತೆರಿಗೆಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನನಗಾಗಲಿ, ನನ್ನ ಮಕ್ಕಳಿಗಾಗಲಿ, ಇಲ್ಲಿ ಬಂದಿರತಕ್ಕಂಥ ಜನರಿಗಾಗಲಿ ತುಂಬ ಜೇನುಗಳಿಂದ ತೊಂದರೆ ಆಗಿದೆ. ತುಂಬ ಜನರು ಇದನ್ನು ಕಚ್ಚಿಕೊಂಡು ನೋವನ್ನು ಅನುಭವಿಸ್ತಿದ್ದಾರೆ. ಸುಮಾರು ಜನ ಇದು ಸಂಕೇಶ್ವರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾರೆ. ಚಿಕ್ಕ ಮಗು ಒಂದು ತುಂಬ ನೊಂದ್ಕೊಂಡು ಗಾಯಾಳಾಗಿ ಸಂಕೇಶ್ವರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿದೆ. ಇದನ್ನು ದಯವಿಟ್ಟು ಜನಪ್ರತಿನಿಧಿ ಆಗಲಿ, ಸಂಕೇಶ್ವರ ನಗರದ ನಾಗರಿಕರಾಗಲಿ ಇದನ್ನು ಗಮನಿಸಿ ಇದನ್ನು ಸಮಸ್ಯೆನ ಪರಿಹರಿಸಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಂತೆ ಇರೋದರಿಂದ ತುಂಬ ಜನ ಕೂಡಿದ್ರು. ನಾನು ಒಬ್ಬ ಕೃಷಿಕನಾಗಿ ಸಂತೆಗೆ ಬಂದಿರುತ್ತೇನೆ. ನನಗೂ ಕೂಡ ಇದರಿಂದ ಒಂದು ಪ್ರಾಬ್ಲಮ್ ಆಗಿದೆ, ಸಮಸ್ಯೆ ಆಗಿದೆ. ನನ್ನ ಮಗುಗೂ ಕೂಡ ಕೈಗೆ ಗಾಯ ಆಗಿದ್ದರಿಂದ ನನ್ನ ಮಗು ಇವಾಗ ಮನೆಗೆ ಹೋಗಿದ್ದಾನೆ. ನಾನು ಸಂತೆಯಲ್ಲಿ ಇದ್ದಿದ್ದರಿಂದ ಯಾರೋ ಒಬ್ಬರು ಪ್ರತಿನಿಧಿಯನ್ನು ಕರೆಸಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕಂತ ಇಚ್ಛಿಸಿದಾಗ ನಮ್ಮ ಅಣ್ಣವರಾದಂಥ ಗಡ್ಕರಿ ಸರ್ ಅವರು ಬಂದು ಇದ್ರ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡ್ತೀನಂತ ನನಗೆ ಭರವಸೆಯನ್ನು ಕೊಟ್ಟು